ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ದೇವಯಾನಿ ವಾಚ್ ಅಂತೂ ಕೈ ಸಿಕ್ಕಿದೆ. ಇವತ್ತು ಪಕ್ಕ ದೇವಯಾನಿ ಸಿಕ್ಬಿಡ್ತಾಳೆ ಸೊ ಅಂತ ನಾವು ಅಂದ್ಕೊತಾ ಇದ್ದೀವಿ. ಹಾಗಾದರೆ ಸಿಕ್ಬಿಡ್ತಾಳ ಇಲ್ವಾ? ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬಟ್ ಅನುಮಾನ ಅಂತೂ ಸಖತ್ತಾಗೆ ಪಡ್ತಾ ಇದ್ದಾರೆ ನಮ್ಮ ಅಜಿತ್ ಅವರು. ಅನುಮಾನ ಪಡ್ತಾರೆ ಏನಂತಂದರೆ, ಇದು ದೇವಯಾನಿ ಅತ್ತೆದೇ ವಾಚು ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾರೆ. ಸೊ ಫಾರಿನಿಂದ ವಾಚ್ ತೊಗೊಂಡು ಬಂದಿರ್ತಾರೆ. ದೊಡ್ಡ ಸಾಹೇಬ್ರೆ ನೋಡಿ, ದೇವಯಾನಿ ಅಮ್ಮನಿಗೋಸ್ಕರ ಇಷ್ಟೊಂದು ಕಾಸ್ಟ್ಲಿ ವಾಚ್ ತಂದಿದ್ದಾರೆ ನಮ್ಮ ಮೈದು ಅಂತ ಹೇಳಿದ ತಕ್ಷಣ, ಅಯ್ಯೋ ಅದಕ್ಕೆ ಇದರಲ್ಲಿ ಕಾಸ್ಟ್ಲಿ ಅಂತ ಏನೂ ಬರಲ್ಲ ಅದಕ್ಕೆ, ಸೊ ಪ್ರೀತಿಯಿಂದ ತೊಗೊಂಡು ಬಂದಿದ್ದೀನಿ ಅಷ್ಟೇ, ಇಷ್ಟ ಆಯ್ತಾ ಅತ್ತೆ ಅಂದ ತಕ್ಷಣ ತುಂಬ ಇಷ್ಟ ಆಯಿತು ಕಂದ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ, ಕೈಗೆ ಹಾಕೊಂಡಿರ್ತಾರೆ, ನೋಡ್ತಾರೆ. ಸೊ ಅದನ್ನು ಅಜಿತ್ ಏನು ಮಾಡ್ತಾರೆ, ಎಲ್ಲ ರೀಕಾಲ್ ಮಾಡ್ಕೊಳ್ತಾರೆ. ಇದು ದೇವಯಾನಿ ಅತ್ತೆದೆ ಅಂತ ಪಕ್ಕ ಆಗುತ್ತೆ. ಪಕ್ಕ ಆದ ತಕ್ಷಣ ಏನು ಮಾಡ್ತಾರೆ ಅಂತಂದರೆ, ಮನೆಗೆ ಬಂದವರೇ ದೇವಯಾನಿ ಅತ್ತೆಯಲ್ಲಿ ಅಂತ ಕೇಳ್ತಾರೆ. ಯಾರನ್ನ? ಪಲ್ಲವಿನ. ಅವರು ಇವತ್ತು ಹೊರಗಡೆ ವಾಕಿಂಗ್ ಹೋಗಿದ್ರ ಅಂದಾಗ, ಹೌದು ಹೋಗಿದ್ರು ಅಜಿತಣ್ಣ ಅಂತ ಹೇಳ್ತಾಳೆ ಪಲ್ಲವಿ. ಆಗ ದೇವಯಾನಿ ಅತ್ತೆ ಅಂತ ಒಂದೇ ಸಮ ಚೀರ್ಕೊಂಡು ಬರ್ತಾರೆ. ಆಗ ಶ್ರವಣ್ ಇದ್ದವರು, ಏನಾಯಿತು, ಯಾಕೆ ಆ ರೀತಿ ಕರಿತಾ ಇದೆ ದೇವಯಾನಿನ ಅಂತ ಹೇಳ್ತಾರೆ. ಅದು ದೇವಯಾನಿ ಅತ್ತೆನೇ ಶಾರದತೆನ ಕೊಲೆ ಮಾಡ್ಸೋಕ್ಕೆ ನೋಡಿರೋದು ಅಂತ ತಕ್ಷಣ, ಅಜಿತ ಏನು ಮಾತಾಡ್ತಿದೀಯ ನೀನು, ಯಾಕೆ ಬರೀ ದೇವಯಾನಿ ಮೇಲೆ ಈ ರೀತಿ ಅನುಮಾನ ಪಡ್ತಿದೆಯಲ್ಲ, ತಪ್ಪು ಕಣೋ ಅಂತ ಹೇಳ್ತಾರೆ ಶ್ರವಣ್ ಅವರು. ಇಲ್ಲ ಮಾವ, ಇನ್ನು ಸ್ವಲ್ಪ ತಲೆ ಅದೇನು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಡ ಕಣೋ ಅಜಿತ, ಬೇಜಾರಾಗುತ್ತೆ ಕಣೋ, ಯಾಕೋ ಈ ರೀತಿ ಆಡ್ತಾ ಇದೆಯಾ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಆದರೆ ಕೇಳೋದೇ ಇಲ್ಲ ನಮ್ಮ ಸಾಹೇಬರು. ದೇವಯಾನಿ ಅತ್ತೆ ಅಂತ ಬಂದೇ ಬಿಡ್ತಾರೆ. ಹೇಳು ಕಂದ, ಏನಾಯಿತು ಕಂದ, ಯಾಕೆ ಈ ರೀತಿ ಚೀರ್ತಾ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ದೇವಯಾನಿ. ಅದು ಅತ್ತೆ, ನೀವು ಹೊರಗಡೆ ಇವತ್ತು ವಾಕಿಂಗ್ ಹೋಗಿದ್ರಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಮತ್ತು ಪಲ್ಲವಿ ಯಾಕೆ ನೀವು ಹೊರಗಡೆ ಹೋಗಿದ್ಲು ಅಂತ ಹೇಳಿದ್ರು ಅಂದ ತಕ್ಷಣ, ಅದು ನಾನು ಮೆಡಿಷನ್ ತರದಿತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಮೆಡಿಷನ್ ತರಕ್ಕ? ಇಲ್ಲ. ಸರಿ, ಹಾಗಾದರೆ ಏನು ಕಂದ, ಅದು ನೇರವಾಗಿ ನನ್ನನ್ನೇ ಪ್ರಶ್ನೆ ಕೇಳ್ಬೋದಲ್ಲ, ಯಾಕೆ ನೀನು ಈ ರೀತಿ ಸುತ್ತಿ ಬಳಸಿ ಮಾತಾಡ್ತಿದೀಯಾ ಅಂದ ತಕ್ಷಣ, ಸರಿ ಅತ್ತೆ ನೇರವಾಗಿ ಹೇಳ್ತೀನಿ. ಭದ್ರ ಗೊತ್ತಾ? ಏನಂದೆ ಹೆಸರು ಅಂತ ಎಷ್ಟು ಡೌಗಳಾಡ್ತಾಳೆ ಅಂತಂದರೆ, ಎಷ್ಟು ಭದ್ರ ಅನ್ನೋ ಹೆಸರು ನನಗೆ ಗೊತ್ತೇ ಇಲ್ಲ, ಭದ್ರ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಡೌ ಮಾಡ್ತಾಳೆ ದೇವಯಾನಿ. ಭದ್ರನಾ? ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಹೌದಾ, ಸರಿ, ಹಾಗಾದರೆ ನಿಮ್ಗೆ ಗೊತ್ತೇ ಇಲ್ವಾ, ಯಾಕೆ ಶಾರದತೆ ಮೇಲೆ ಏನು ದ್ವೇಷ ನಿಮಗೆ, ಯಾಕೆ ಶಾರದತೆನ ಕೊಲ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ, ಕಂದ ಎಂಥ ಅಪವಾದ ಮಾಡ್ತಿದ್ಯಾ, ಅಂಥ ಸಂದರ್ಭ ಏನಾದರೂ ಬಂದರೆ ನಾನೇ ಅವರಿಗೆ ಪ್ರಾಣ ಕೊಡ್ತೀನಿ, ಅಂಥದ್ರಲ್ಲಿ ನಾನು ಶಾರದಕ್ಕನ ಕೊಲೆ ಮಾಡ್ತೀನಿ ಅಂತ ಹೇಳಿ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಡೌಗಳು ಅಜಿತ ಅಂತ ಎಲ್ಲರೂ ಮಾತಾಡಕ್ಕೆ ಬರ್ತಾರೆ. ನೋಡಿ, ದಯವಿಟ್ಟು ಯಾರು ಮಧ್ಯದಲ್ಲಿ ಬಾಯಿ ಹಾಕ್ಬೇಡಿ, ನಾನು ಕೇಳೋ ಪ್ರಶ್ನೆಗೆ ನೇರವಾಗೇ ಉತ್ತರ ಕೊಡಿ. ಇದು ವಾಚ್ ನಿಮ್ಮದೇ ತಾನೇ ಅಂದ ತಕ್ಷಣ, ಇದಾ ನಂದಲ್ಲ ಅಂತ ಹೇಳ್ತಾಳೆ. ಅಲ್ಲ ಅಂದರೆ ಇದು, ಹಾಗಾದರೆ ನಚ್ಚಿ ನಿಮ್ಗೊಂದು ವಾಚ್ ಕೊಟ್ಟಿದ್ನಲ್ಲ, ಆ ವಾಚ್ ತೋರಿಸಿ ಅಂತ ಹೇಳ್ತಾನೆ. ವಾಚು ಅದು ಡ್ರಾಯರಲ್ಲಿ ಇದೆ ಕಂದ, ಅದು ಕೀ ಎಲ್ಲೋ ಮಿಸ್ ಆಗಿದೆ ಅಂತ ಹೇಳಿ ಮತ್ತೆ ನಾಟಕ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಎಲ್ಲರಿಗೂ ಒಂಚೂರು ಡೌಟ್ ಬರುತ್ತೆ. ಹೇಳಿ, ಯಾಕೆ ನೀವು ಈಗ ಮಾಡ್ತಾ ಇದ್ದೀರಾ, ಶಾರದತೆಗೂ ನಿಮಗೂ ಏನು ದ್ವೇಷ, ಹೇಳಿ ಅಂದರೂ ಕೂಡ ಹೇಳೋದೇ ಇಲ್ಲ. ಹಾಗಾದರೆ ಈ ದೇವಯಾನಿನೇ ನಿಜವಾದ ಕೊಲೆಗಾರ್ತಿ ಅಂತ ಗೊತ್ತಾಗೋದು ಯಾವಾಗ? ಸೊ ನಾವು ವಾಚು ಸಿಕ್ಕಿದೆ, ಎಷ್ಟು ಸರಿ ಈ ಥರ ಆಗಿದ್ದಾವೆ, ಪ್ರೂಫ್ ಸಿಗ್ತವೆ, ಬಟ್ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಮನೆಯವರು ಸೆಂಟಿಮೆಂಟ್ ಏನಾದರೂ ಮಾತಾಡ್ತಾರೆ, ಇಲ್ಲಾಂದರೆ ಇವಳು ಏನಾದರೂ ತಲೆ ಸುತ್ತು ಬೀಳೋದು, ಇಲ್ಲಾಂದ್ರೆ ಸೆಂಟಿಮೆಂಟಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು. ಸೊ ಈ ರೀತಿ ಸಾಕಷ್ಟು ಬಾರಿ ಆಗಿದೆ, ಈ ಬಾರಿ ಕೂಡ ಅದೇ ಆಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.